ಹಲೋ ಗೈಸ್, ನನ್ನ ಬ್ಲಾಗ್ ನೋಡಿ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇದು ಡೇ 6 ಬಂದುಬಿಟ್ಟು 30 ಡೇಸ್ ಚಾಲೆಂಜ್ ವಿಡಿಯೋ. ಬನ್ನಿ, ಇವಾಗ ರೆಡಿಯಾಗಿ ಕೂತಿದ್ದೀನಿ. ಇವಾಗ ಹೋಗೋದಷ್ಟೇ. ಇವಾಗ ಕಾಲೇಜ್ ಕಡೆ ನಮ್ಮ ಮಮ್ಮಿ ಇನ್ನೂ ಅಡುಗೆ ಮಾಡ್ತಾನೆ ಇದ್ದಾರೆ. ಇವ್ನು ನೋಡಿ, ಮತ್ತೆ ಅದೇ ಕೆಲಸ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಂ, ಇರಡಿ. ಬನ್ನಿ, ನಾಷ್ಟ ಮಾಡ್ಕೊಂಡು ಇವಾಗ ಪಟ ಅಂತ ಇದ್ದೀವಿ, ಹೊಲ್ಡೋದು. ಇವಾಗ ಚೂರು ಲೇಟಾಗೋಯ್ತು, ಲೇಟಾಯಿತು ಮಲ್ಗೋದು. ಅದಕ್ಕೋಸ್ಕರನೇ ಕೊನೆಗೂ ಆ ಕ್ಲಾಸ್ ಕಂಪ್ಲೀಟೇ ಮಾಡಲಿಲ್ಲ ಗೈಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ಸಂಡೇನೋ ಸಾಟರ್ಡೇನೋ ಯಾವತ್ತನ ಕಂಪ್ಲೀಟ್ ಮಾಡಬೇಕು. ನೋಡೋಣ ಯಾವಾಗ ಟೈಮ್ ಆಗುತ್ತೋ ಅವಾಗ ಕಂಪ್ಲೀಟ್ ಮಾಡಿಬಿಡ್ತೀನಿ. ಅದನ್ನು ಲೇಟ್ ಆಗಿಬಿಡ್ತದೆ ಇಲ್ಲಾಂದರೆ. ಗೈಸ್, ಫೈನಲಿ ರೆಡಿಯಾಗಿದ್ದಾಯಿತು. ಇವಾಗ ನಾನು ನಮ್ಮ ಬ್ರದರ್ ಇಬ್ಬರೂ ನಾಷ್ಟ ಮಾಡ್ತೀವಿ. ನೋಡಿ, ನಾಷ್ಟ ಬಂದಿದೆ ಆವಾಗಲೇ. ಏನೇಳಿ ನಾಷ್ಟ ಇವತ್ತು ಉಪ್ಪಿಟ್ಟು, ಕಾಂಕ್ರೀಟ್ ನೋಡಿ. ಅವನು ತಿಂತಿದ್ದಾನೆ, ನಾನು ತಿಂತಾಯಿದ್ದೀನಿ. ಇವಾಗ ಇದನ್ನು ತಿಂದ್ಬಿಟ್ಟು ಹೊರಡೋದೆ. ಆಗಿದೆ ಇವತ್ತು ಒಂಚೂರು ಲೇಟ್ ಆಯಿತು ನಮ್ಮ ಮಮ್ಮಿ ಎದ್ದಳೋದು. ಮನೆ 7:30 ಬಂದ್ಬಿಡ್ತಾನೆ. ಹಾಂ ಬೇಡ, ನಮ್ಮ ಟಿಕೆಟ್ ಬಂದರೆ ಅವನು ಒಬ್ಬನೇ. ನೋಡಿ ಹಾಕೊಂಡ್ಬಿಟ್ಟೆ ಬಿಡ್ ಬಾಕ್ಸ್ ನಾನು ಇಷ್ಟೊಂದು ತಿನ್ನಲ್ಲ. ಇದ್ದು ಎಲ್ಲ ಆಯಿತು ನಮಗೂ. ಇವಾಗ ಏನಾದರೂ ಹೊರಡೋದೇ ಹೋಗ್ತಾ ಇದೀವಿ. ಅವನಿಗೆ ನೀವು ಮಾಡೋಣ. ಇವಾಗ ಚಪ್ಪಲಿ ನಾ ಕಾಲದೇ ಸಾಕೊಂಡ್ಬಿಟ್ಟು ಅಂತ ಹೇಳ್ತಾರೆ. ನಾನು ಹಾಕೊಂಡು ಹೋಗ್ತೀನಿ. ಎಷ್ಟು ಹೋಗಿತಾರೆ ಇವಾಗ. ಅದೇ ಆಗಿರೋದು ಸಾಲ್ಟ್. ಬನ್ನಿ, ನಮಗೋಸ್ಕರ ವೇಟಿಂಗ್. ಬಿಡೋದು. 2 hours later. ಗೈಸ್, ಕಾಲೇಜಿಗೆ ಬಂದು ಫಸ್ಟ್ ಪೀರಿಯಡ್ ಅಟೆಂಡ್ ಮಾಡಿ ಇವಾಗ ಬ್ರೇಕ್ ಬಿಟ್ಟವ್ರೆ. ಹೋಗ್ತಾ ಇದ್ದೀನಿ ನೋಡಿ. ಕೆಳಗಡೆ ಎಲ್ಲ ಅವಲೇಟ್ ಬಂದವ್ರು ಹುಡುಗರಲ್ಲ. ನಡೀರಿ ಹೋಗೋಣ ಇವಾಗ ಕೆಳಗಡೆ. ನಮ್ಮ ಕಾಲೇಜು ಯಾವಾಗ ಹುಡುಗರವರೇ ಕಾಲೇಜ್ ನಮ್ಮದೇ ಕಾಲೇಜು ಅಂತ ಗೊತ್ತಾಗೋದು ನೋಡಿ. ಇವಾಗ ಇಷ್ಟು ಜನ ಹುಡುಗರಿದ್ದಾಗ ಅಷ್ಟೇ. ಲಂಚ್ ಬ್ರೇಕ್ ಟೈಮಿಗೆ ಬಿಟ್ಟರೆ ಯಾವಾಗಲೂ ಗೊತ್ತಾಗಲ್ಲ ಕಾಲೇಜು ಏನೋ. 2 hours later. ಫೈನಲಿ ಗೈಸ್, ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ ನೋಡಿ. ಎಲ್ಲರೂ ಹೋಯ್ತಾ ಇದೀವಿ ಊಟ ಮಾಡೋಕ್ಕೋಸ್ಕರ. ಇವಾಗ ಊಟ ಮಾಡಬೇಕು. ನಾನು ಹೊಟ್ಟೆ ತುಂಬ ಹಚ್ಚಿದೆ. ಬನ್ನಿ ನೋಡಿ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಸಮೀರ್ ಖುಷಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಫೈನಲಿ ಗೈಸ್, ಊಟ ಇಟ್ಟಿದ್ದೆಲ್ಲ ಆಯ್ತು. ಇವಾಗ ಕೈ ತೊಳ್ಕೊಂಡು ಟೀ ಕುಡ್ಕೊಂಬರೋದು. ಇವಾಗ ನೋಡ್ರಿ, ಎಲ್ಲೆಲ್ಲ ತರ್ತಿಯಲ್ಲ ಕ್ಯಾಮ್ರಾ. ಇಬ್ರು ಮಕ್ಳುಗಳು ನೋಡ್ರಿ ಹೋಯ್ತಾರೆ. ಇಲ್ಲಿ ಹೆಣ್ಣು ಮಕ್ಕಳು. 3 hours later. ಫೈನಲಿ ಗೈಸ್, ಮನೆ ಕಡೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಹೊಲ್ಡೋಣ. ಟೈಮ್ ಆಗಿದೆ. ಅವಾಗಲೇ 8 ಗಂಟೆ ಆಗ್ತಾ ಬಂತು. ಅವಾಗಲೇ ವರ್ಕ್ ಇತ್ತು, ಒಂಚೂರು ವರ್ಕ್ ಮಾಡ್ತಿದ್ದೆ. ಇದಕ್ಕೋಸ್ಕರನೇ ಬನ್ನಿ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲಿ ನೋಡಿ, ಬನ್ನಿ ಹೋಗೋಣ, ಬೇಗ ಹೋಗ್ಬೇಕು. 3 hours later. ಫೈನಲಿ ಗೈಸ್, ಮನೆಗೆ ಬಂದಿದೆ ಅಂತ ಆಯಿತು. ಇವಾಗಿನ ಬಂದೆ. ಟೈಮ್ ಬಂದ್ಬಿಟ್ಟು ಅಷ್ಟೇ ಇರ್ಬೋದು, ಆಗಿದೆ 10-15, 9-15 ಜನ ಆಗಿದೆ. 10-15 ಬರ್ಕೊಳ್ಳೋದಿದೆ. ಒಂಚೂರು ಬರ್ಕೊಬೇಕು, ಬರ್ಕೊಂಡಿಲ್ಲ. ಅದನ್ನು ಬರ್ಕೊಂಡು ಊಟ ಮಾಡಿಕೊಂಡು ಎಡಿಟಿಂಗ್ ಮಾಡ್ಕೊಂಡು ಮಲಿಕೊಳ್ಳೋದು. ಇವತ್ತಂತೂ ನೋಡಬೇಕು, ಲೇಟ್ ಆಗುತ್ತೆ ಒಂಚೂರು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಕೊಡೋಣ. ಜಾಸ್ತಿ ಇದೆ ಬರೆಯೋದು. ನಾಳೆ ಒಂದು ಫಸ್ಟ್ ಪೀರಿಯಡ್ ಯಾವುದೋ ಸಬ್ಮಿಟ್ ಮಾಡಬೇಕು ನಮ್ಮ HODದು. ಅದೊಂದು ಹೋಮ್ವರ್ಕ್ ಬರ್ದು ಬೇರೆ ಯಾವುದಾದ್ರಿದ್ರೆ ಬಿಡೋದು. ಇದೆ ಬೇರೆದು ತುಂಬ ಇದೆ, ಎಷ್ಟೊಂದು ಬರೀಬೇಕು. ಬರೋಣ ಬನ್ನಿ, ಊಟ ಮಾಡ್ಕೊಂಡು ಬನ್ನಿ. ಊಟ ಮಾಡ್ಕೊಂಡು ಫೈನಲಿ ಗೈಸ್ ಊಟ ತಿನ್ಕೊಳ್ಳೋದು. ಊಟ ಮಾಡ್ತಾಯಿದ್ದೀನಿ ನೋಡಿ. ಯಾವಾಗಲೇ ಏನೇನೋ ಮಾಡಿದ್ದಾರೆ.
ತಿನ್ಕೊಂಬಿಡೋಣ ಬನ್ನಿ, ಬೇಗ ತಿನ್ಕೊಂಡು ಏನಿಂತ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಬಿಡೋಣ. ಇವತ್ತು ತುಂಬ ವರ್ಕ್ಗಳು ಐತೆ ಮಾಡೋದು. ಬನ್ನಿ ಇವತ್ತು ಮಾಡ್ಬಿಡೋಣ, ತೋರಿಸ್ತೀನಿ ಎಷ್ಟು ವರ್ಕ್ ಇದೆ ಅಂತ. ಆಮೇಲಿಂದ ಊಟ ಮಾಡ್ಕೊಬರ್ತೀನಿ ಅಷ್ಟೇ. 10 minutes later, 10 minutes later, 10 minutes later. ಸೊ ಫೈನಲಿ ಗೈಸ್ ಊಟ ಮಾಡಿದಂತೂ ಆಯಿತು. ಇವಾಗ ಏನಿದ್ರು ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡೋದು. ಅದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ ವಿಡಿಯೋ ಎಡಿಟಿಂಗು. ಟೈಮ್ ಬಂದು 11:32 ಆಗಿದೆ. ವಿಡಿಯೋ ಎಡಿಟಿಂಗ್ ಮಾಡಿಬಿಡೋಣ ಬನ್ನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಒಂದು ಸ್ವಲ್ಪ ಲೇಟ್ ಆಗ್ಬೋದು ಇವತ್ತು. ಮಾಡೋಣ. ತುಂಬ ಕ್ಲಿಪ್ಸ್ ಇಲ್ಲ ಇವತ್ತು, ಚಿಕ್ಕ ಕ್ಲಿಪ್ಸೇ ನಾಳೆ ಚಿಕ್ಕ ಬ್ಲಾಗೇ ಬರೋದು. ಯಾಕಂದರೆ ಇವತ್ತು ಮೂಡ್ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಕಾಲೇಜಲ್ಲೂ ವರ್ಕ್ ಜಾಸ್ತಿ ಇತ್ತಲ್ಲ, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಬನ್ನಿ ಇವಾಗ ಎಷ್ಟಿದೆ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಮಲ್ಗೋಣ. ಎಷ್ಟೊತ್ತಾಗುತ್ತೆ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ. ಎಂಡರೂ ಕಾಯ್ತೀರಿ ವಿಡಿಯೋ ನೋಡ್ತೀರಿ, ಫುಲ್ ವಿಡಿಯೋ ನೋಡಿ ಗೈಸ್. ಸೊ ಗೈಸ್ ವ್ಲಾಗ್ನ ಫುಲ್ ಎಂಡೋರ್ಗೆ ಎಡಿಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗ್ತಿಲ್ಲ. ನಿದ್ದೆ ಸಕ್ಕತ್ತಲ್ಲಿದೆ, ತಲೆ ಬೇರೆ ನೋವ್ತಿದೆಯಲ್ಲ, ಅದಕ್ಕೋಸ್ಕರನೇ ಬೆಳಿಗ್ಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ. ನಿದ್ದೆ ಸಕ್ಕತ್ತಲ್ಲಿದ್ದಿತ್ತಲ್ಲ, ಅದಕ್ಕೋಸ್ಕರ ನಾವು ವ್ಲಾಗ್ನ ಎಂಡ್ ಮಾಡಿರಲಿಲ್ಲಲ್ವ, ಅದಕ್ಕೆ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ನಿಮ್ಮನ್ನ ಯಾರ್ಯಾರಿದ್ದಾರೆ ನಿಮಗೆ ಗೊತ್ತಿರೋರು ಎಲ್ಲರಿಗೂ ನನ್ನ ಅಕೌಂಟ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಸಪೋರ್ಟ್ ಮಾಡಿ. ಹಿಂಗೆ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ನಾಳೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಬೈ ಬೈ ಗೈಸ್.